ನಾನು 3 ದಿವಸಗಳ ಕಾಲ ಕರ್ನಾಟಕದಿಂದ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತೀನಿ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಎಲ್ಲ ಊಹಾಪೋಹಗಳು ಮತ್ತು ಅದಕ್ಕೇನಂತೀರ ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನ ಕೇಳಿದ್ರೆ ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ, ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದ್ರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿ ನಿವೃತ್ತಿ ಹೊಂದಿರತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರತಕ್ಕಂಥ ಹೇಳಿರೋದು. ಅದನ್ನು ನಾನು ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋದು ನಾನು ಹೇಳೋದಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ, ಹಣದ ಬಲ, ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದು ನನಗೆ ಬೇಸರ. ಅದು ನಿಜ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ